ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಯಾವ ರೀತಿ ಮೂಮೆಂಟಮ್ ಕೊಡ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಶುಕ್ರವಾರದ ದಿನ ನಿಫ್ಟಿ ಮೂಮೆಂಟಮ್ನ ನಾವು ನೋಡಿದ್ರೆ ಸೊ ಅದು ಬಹಳ ಅಬ್ನಾರ್ಮಲ್ ಆಗಿತ್ತು. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ಗಳು ಹಿಟ್ ಆಗಿದ್ವು. ಸೊ ಏತಕ್ಕೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದ್ರೆ, ನೀವು ಗಮನಿಸಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ಫ್ಲಾಟ್ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಆದ್ರೆ ಮೊದಲನೇ ಅರ್ಧ ಗಂಟೆನಲ್ಲಿ 100 ಪಾಯಿಂಟ್ಸ್ ಕರೆಕ್ಷನ್ ಕೊಡ್ತು. ಅಲ್ಲಿಂದ ಸೈಡ್ ವೇಸ್ ಹೋಗಿ 100% ರಿಕವರಿ, ಅಗೇನ್ ಹೈಯರ್ ಲೆವೆಲ್ ಇಂದ 200% ಕರೆಕ್ಷನ್, 150 ಪಾಯಿಂಟ್ಸ್ ರಿಕವರಿ, ಅಗೇನ್ 150 ಪಾಯಿಂಟ್ಸ್ ಕರೆಕ್ಷನ್. ಈ ರೀತಿಯ ಹೈ ವೊಲಟಿಲಿಟಿ ಮಾರ್ಕೆಟ್ ಅಲ್ಲಿ ಯೂಶುವಲಿ ಸ್ಟಾಪರ್ಸ್ಗಳು ಹಿಟ್ ಆಗ್ತವೆ. ಯಾರು ಇಂಟ್ರಾಡೇ ನಲ್ಲಿ ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡಿರ್ತಾರೆ ಅವರು ಇಲ್ಲಿ ಪ್ರಾಫಿಟ್ ಮಾಡಿರಬಹುದು. ಸೊ ಈ ರೀತಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾವು 3 ದಿನಗಳ ವೀಕೆಂಡ್ ನ ನೋಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಸೋಮವಾರ ದಿನ ಈದ್ ಕಾರಣ ರಂಜಾನ್ ಮಾರ್ಕೆಟ್ ಹಾಲಿಡೇ ಇದೆ. ಸೊ ಈ ಹಾಲಿಡೇ ನಂತರ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ನಿಫ್ಟಿನಲ್ಲಿ ನಿಯರ್ಲಿ 300 ಪಾಯಿಂಟ್ಸ್ ಕರೆಕ್ಷನ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ನ ನಾವು ನೋಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಅದು ಏತಕ್ಕೆ ಅಂತ ಮುಂಚೆ ನೋಡೋಣ. ಸೊ ಈಗ ನಾನು ಇಲ್ಲಿ ಗಿಫ್ಟ್ ನಿಫ್ಟಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಗಿಫ್ಟ್ ನಿಫ್ಟಿನಲ್ಲಿ ನೀವು ನೋಡ್ಬೋದು, ಇದು 23,343 ಹತ್ರ ಇದೆ. ಇದನ್ನ ನಾನು ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರೀವಿಯಸ್ ವೀಕ್ ಅಲ್ಲಿ ಗಿಫ್ಟ್ ನಿಫ್ಟಿ ಇದು ಆಲ್ಮೋಸ್ಟ್ 5 ದಿನಗಳು ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇಲ್ಲಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆದ್ಮೇಲೆ ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗಿದ್ದು 23,635 ಹತ್ರ. ಸೊ ಅಲ್ಲಿಂದ ಈಗ ನಾನು ಸೋಮವಾರ ದಿನ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲಿಂದ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಕರೆಕ್ಷನ್ ನ ತೋರಿಸಿ ಈಗ 23,337 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಕರೆಕ್ಷನ್ ಅಥವಾ ಈ ರೀತಿಯ ಇದೇ ಲೆವೆಲ್ ಅಲ್ಲಿ ಗಿಫ್ಟ್ ನಿಫ್ಟಿ ಇದ್ರೆ ನಾವು ನಾಳೆ ದಿನ ಫಸ್ಟ್ ಏಪ್ರಿಲ್ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ 300 ಪಾಯಿಂಟ್ಸ್ ವರೆಗೆ ನಿಫ್ಟಿನಲ್ಲಿ ಗ್ಯಾಪ್ ಡೌನ್ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮೋರ್ ದನ್ 600 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ನೋಡೋ ಚಾನ್ಸಸ್ ಇದೆ. ಸೊ ಗಿಫ್ಟ್ ನಿಫ್ಟಿ ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವು ನಿಫ್ಟಿನಲ್ಲಿ ನಿಯರ್ 23,200 ಹತ್ರ ಓಪನಿಂಗ್ ನೋಡೋ ಚಾನ್ಸಸ್ ಇದೆ. ಸೊ ಗಿಫ್ಟ್ ನಿಫ್ಟಿ ಈ ರೀತಿ ಕರೆಕ್ಷನ್ ನ ಕಾರಣ ಅಂತಂದ್ರೆ ಇಲ್ಲಿ US ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು, US ಮಾರ್ಕೆಟ್ ಅಲ್ಲಿ ಶುಕ್ರವಾರದ ದಿನ ಮೇನ್ ಡೌ ಜೋನ್ಸ್ ಅಲ್ಲಿ ನಿಯರ್ಲಿ 2.62% ಕರೆಕ್ಷನ್ ನ ಇಲ್ಲಿ ನಾವು ನೋಡಿದ್ವಿ. ಡೌ ಜೋನ್ಸ್ ಜೊತೆಗೆ ನಾಸ್ಡಾಕ್ ಅಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಇದೆಲ್ಲ US ಮಾರ್ಕೆಟ್ ತಾರೀಫ್ ಅನ್ಸರ್ಟನಿಟಿ ಕಾರಣ ಈ ರೀತಿ ಹೆಚ್ಚಿನ ಕರೆಕ್ಷನ್ US ಮಾರ್ಕೆಟ್ ಅಲ್ಲಿ ಬಂತು. ಅದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಅದು ಗಿಫ್ಟ್ ನಿಫ್ಟಿನಲ್ಲಿ ಈ ರೀತಿ ಕರೆಕ್ಷನ್ ನೋಡ್ತಾ ಇದೀವಿ. ಅದೇ ಏನಾದ್ರು ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿದ್ರೆ ನಿಯರ್ಲಿ 200 ಪಾಯಿಂಟ್ಸ್ ಕರೆಕ್ಷನ್ ಹಾಗೂ ಹೆಚ್ಚಿನ ಕರೆಕ್ಷನ್ ಬರ್ತಾ ಇತ್ತು. ಇವತ್ತಿನ ದಿನ ಸೋಮವಾರ 31st ಏಪ್ರಿಲ್ US ಮಾರ್ಕೆಟ್ ಓಪನ್ ಇರುತ್ತೆ. ಅಲ್ಲಿ ಏನಾದ್ರೂ ಸ್ವಲ್ಪ ರಿಕವರಿ ಬಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಗ್ಯಾಪ್ ಡೌನ್ ಆಗದೆ ಇರ್ಬೋದು. ಆದ್ರೆ ಇದೇ ರೀತಿ US ಮಾರ್ಕೆಟ್ ಅಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ದೊಡ್ಡ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಗಿಫ್ಟ್ ನಿಫ್ಟಿ ಇಲ್ಲಿ 300 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ತೋರಿಸ್ತಿರ್ಬೋದು. ಮೇ ಬಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಓಪನ್ ಆಗ್ಬೇಕಾದ್ರೆ ಓಪನಿಂಗ್ ಅಲ್ಲಿ ಕಡಿಮೆ ಗ್ಯಾಪ್ ಡೌನ್ ಆಗಿ ಅದಾದ್ಮೇಲೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಗೆ ಗೊತ್ತಿರಬೇಕಾಗತ್ತೆ. ಸೊ US ಮಾರ್ಕೆಟ್ ನ ಬಿಟ್ರೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಹೇಗಿದಾವೆ ಅಂತ ನೋಡಿದ್ರೆ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಆದ್ಮೇಲೆ ಏನಾದ್ರು ರಿಕವರಿ ಬರುತ್ತಾ ಅಂತ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ನಮ್ಮ ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್ ನ ನೋಡಿದ್ರೆ ಇಂಡಿಯಾ ವಿಕ್ಸ್ ಇದು 13 ಕೆಳಗಡೆ ಇದೆ. ಇದು ಪಾಸಿಟಿವ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು ಶುಕ್ರವಾರ ದಿನಕ್ಕೆ. ಇನ್ನು ಇಲ್ಲಿ US ನ ಡಾಲರ್ ಇಂಡೆಕ್ಸ್ ಇದು 103.8 ಹತ್ರ ಇದೆ. ಸೊ ಇಲ್ಲಿಂದ ಕೂಡ ಏನು ಹೆಚ್ಚಿನ ನೆಗೆಟಿವಿಟಿ ಇಲ್ಲ, ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10 ಇಯರ್ ಬಾಂಡ್ ರೇಟ್ 4.1 ಹತ್ರ ಇದೆ. ಸೊ ಇದು ಕೂಡ ಪಾಸಿಟಿವ್ ಆಗಿದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85.4 ಹತ್ರ ಇದೆ. ಇದು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 72.6 ಹತ್ರ ಇದೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಸದ್ಯಕ್ಕೆ ನಮ್ಗೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ನ ತೋರಿಸ್ತಾ ಇಲ್ಲ ಇದು ಇಂಡಿಯನ್ ಮಾರ್ಕೆಟ್ಗೆ. ಇನ್ನು ನಾವು ಇಲ್ಲಿ FIs ಡೇಟಾನ ನೋಡಿದ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನ ವಾಲಟಿಲಿಟಿನಲ್ಲಿ 4,000 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರು. ಕಳೆದ ವಾರದಲ್ಲಿ ಮಾರ್ಚ್ ಫೈನಲ್ ವೀಕ್ ಅಲ್ಲಿ ಸತತವಾಗಿ FIs ಬೈ ಮಾಡಿದ್ದು, ಕೊನೆಯ ದಿನ ಮಾತ್ರ ಇಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ. ಸೊ FIs ಮೂಡ್ ಹೇಗಿರುತ್ತೆ ಅಂತ ನಾವು ನಾಳೆ ದಿನ 1st ಏಪ್ರಿಲ್ ಹಾಗೂ 2nd ಏಪ್ರಿಲ್ ನೋಡಿದ್ರೆ ಅಲ್ಲಿಂದ ನಮಗೆ ಒಂದು
ಕ್ಲಾರಿಟಿ ಸಿಗ್ಬೋದು. ಸೊ FIC ಈ ರೀತಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಹೈ ವಾಲಿಟಿಲಿಟಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ನಾವು ಬಹಳ ಕೇರ್ಫುಲ್ ಆಗಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಇನ್ನು ನಾವು ಇಲ್ಲಿ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ, ನಾವು ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಮುಂಚೆ ನಿಫ್ಟಿನಲ್ಲಿ ಚೆಕ್ ಮಾಡಿದ್ರೆ, ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ಸೈಡ್ ಅಲ್ಲಿ 16 lakhs ಇದ್ರೆ, ಕಾಲ್ ಸೈಡ್ ಅಲ್ಲಿ 20 lakhs ಇದೆ. ಸೊ ಆಪ್ಷನ್ ಚೈನ್ ಪ್ರಕಾರ ಇದು ಬಿಯರಿಶ್ ಆಗಿದೆ. ಇದನ್ನ ನಾವು ಬಾಟ್ ಚಾರ್ಟ್ ಮುಖಾಂತರ ನೋಡಿದ್ರೆ, ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ನೆಕ್ಸ್ಟ್ ಮೊದಲನೇ ಸಪೋರ್ಟ್ 23,500, ಇದಾದ್ಮೇಲೆ ಇದ್ರ ಕೆಳಗಡೆ ನಿಫ್ಟಿ ಹೋದ್ರೆ ನೆಕ್ಸ್ಟ್ 23,000 ಹತ್ರನೇ ನೆಕ್ಸ್ಟ್ ಸಪೋರ್ಟ್ ಇದೆ. ಸೊ ಇದು ಕೂಡ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ, ನಾವು ಕ್ಯಾಲೆಂಡರ್ ಪ್ರಕಾರ ನೋಡೋದಾದ್ರೆ 1 ಏಪ್ರಿಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಅವತ್ತಿನ ದಿನ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಈ ಫೈನಾನ್ಷಿಯಲ್ ಇಯರ್ ನ ಮೊದಲನೇ ಎಕ್ಸ್ಪೈರಿ ಅಂತಾನೆ ಹೇಳ್ಬೋದು. ಅಲ್ಲಿಂದ ಬುಧವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಗೌರ್ಮೆಂಟ್ ಕಡೆಯಿಂದ ವರ್ಲ್ಡ್ ವೈಡ್ ರೆಸಿಪ್ರೋಕಲ್ ತಾರೀಫ್ ಬಗ್ಗೆ ಅನೌನ್ಸ್ಮೆಂಟ್ ಬರೋದಿದೆ. ಮೇನ್ ಆಗಿ ಇಂಡಿಯಾ ಮೇಲೆ ಹೆಚ್ಚಿನ ತಾರೀಫ್ ಇಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅದ್ರ ಇಂಪ್ಯಾಕ್ಟ್ ನಾವು ಗುರುವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ನೋಡ್ತೀವಿ. ಗುರುವಾರದ ದಿನ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಅಲ್ಲಿಂದ ಶುಕ್ರವಾರದ ದಿನ ಕೊನೆಯ ಟ್ರೇಡಿಂಗ್ ಇರುತ್ತೆ. ಸೊ ಸ್ಮಾಲ್ ಟ್ರೇಡಿಂಗ್ ವೀಕ್ ಅಲ್ಲಿ ನಾವು ಹೈ ವಾಲಟಿಲಿಟಿನ ನೋಡೋ ಚಾನ್ಸಸ್ ಇದೆ ಥ್ರೂ ಔಟ್ ದ ವೀಕ್. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ನಿಫ್ಟಿ ಟ್ರೇಡಿಂಗ್ ಗೆ ಬಂದ್ರೆ, ನಿಫ್ಟಿ ಈಗಿನ ಲೆವೆಲ್ ಇಂದ ಏನಾದ್ರೂ 23,200 ಆಫ್ಟರ್ ನಲ್ಲಿ ಓಪನ್ ಆದ್ರೆ, ಇಲ್ಲಿ 23,300 ಹತ್ರ 10 ಡೇ ಮೂವಿಂಗ್ ಆವರೇಜ್ ಇದೆ. ಇದ್ರ ಕೆಳಗಡೆನೆ ನಿಫ್ಟಿ ಸಸ್ಟೈನ್ ಆಯ್ತು, ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ, ಅದು ಕೆಳಗಡೆ ತನ್ನ 50 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ 23,100 ಇದೆ. ಈ ಲೆವೆಲ್ ನ ಕೂಡ ಮಂಗಳವಾರ ದಿನ 1 ಏಪ್ರಿಲ್ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಕೂಡ ಕಾಣ್ಬೋದು. 23,100 ಕೆಳಗಡೆ ಹೋದ್ರೆ ಇನ್ನಷ್ಟು ವೀಕ್ ಆಗುತ್ತೆ. ಆದ್ರೆ ಆಪ್ಷನ್ ಚೈನ್ ಪ್ರಕಾರ 23,000 ಹತ್ರ ಸಪೋರ್ಟ್ ಇದೆ. ಆದ್ರೆ 23,100 ಕೆಳಗಡೆ ಪೊಸಿಷನ್ ತಗೊಳ್ಳೋದು ರಿಸ್ಕಿ ಅಂತ ಕಾಣಿಸುತ್ತೆ. ಸೊ ನಾವು ಓನ್ಲಿ ನಿಯರ್ 23,100 ಹತ್ರ ನಿಫ್ಟಿ ಸಿಕ್ಕರೆ ಅಲ್ಲಿಂದ ಒಂದು ರಿವರ್ಸಲ್ ಕಾಂಟ್ರಾ ಟ್ರೇಡ್ ನ ಟ್ರೈ ಮಾಡ್ಬೋದು. ಅದೇ ಏನಾದ್ರು ನಿಫ್ಟಿ ಓಪನಿಂಗ್ ಅಲ್ಲಿ 23,300 ಮೇಲೆ ಸಸ್ಟೈನ್ ಆಗಿ ಏನಾದ್ರೂ 23,300 ಬ್ರೇಕ್ ಆಗ್ತಾ ಇದ್ರೆ, ಇಲ್ಲಿಂದ ನಾವು ಕೆಳಗಡೆ 150 to 200 ಪಾಯಿಂಟ್ಸ್ ಡೌನ್ಗೆ ಪುಟ್ ಸೈಡ್ ಅಲ್ಲೂ ಟ್ರೈ ಮಾಡ್ಬೋದು. ಸೊ ಈ ಎರಡು ಲೆವೆಲ್ಸ್ಗಳನ್ನ ನಾವು ನಿಫ್ಟಿನಲ್ಲಿ 1 ಏಪ್ರಿಲ್ ಟ್ರೈ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ನಿಯರ್ಲಿ 600 to 700 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಚಾನ್ಸಸ್ ಇದೆ. ಸೊ ಈಗ ಬ್ಯಾಂಕ್ ನಿಫ್ಟಿ 51,464 ಹತ್ರ ಕ್ಲೋಸ್ ಆಗಿದೆ. ಸೊ ಇದು ಗ್ಯಾಪ್ ಡೌನ್ ಅಲ್ಲಿ 51,700 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ, ಅಲ್ಲಿಂದ ಇನ್ನಷ್ಟು ಕರೆಕ್ಷನ್ 50,000 ವರೆಗೆ ಅನದರ್ 700 ಪಾಯಿಂಟ್ಸ್ ಕರೆಕ್ಷನ್ ಬ್ಯಾಂಕ್ ನಿಫ್ಟಿ ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು 50,700 ಹತ್ರನೇ ಸಪೋರ್ಟ್ ತಗೊಂಡು 10 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕೂಡ ಕಾಣ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಈಗಿನ ಲೆವೆಲ್ ಇಂದ ನಿಯರ್ಲಿ 200 ಪಾಯಿಂಟ್ಸ್ ಕರೆಕ್ಷನ್ ಅಥವಾ ಗ್ಯಾಪ್ ಡೌನ್ ನೋಡ್ಬೋದು. ಅದು ಡೈರೆಕ್ಟ್ ಆಗಿ 11,400 ಹತ್ರ. ಸೊ ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರು 20 ಡೇ ಮೂವಿಂಗ್ ಆವರೇಜ್ ಅದು 11,300 320 ಹತ್ರ ಇದೆ. ಇದನ್ನ ಬ್ರೇಕ್ ಆದ್ರೆ ಇನ್ನಷ್ಟು ಕರೆಕ್ಷನ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಅಥವಾ ಇದೇ ಲೆವೆಲ್ ಇಂದ 11,300 ಹತ್ರದಿಂದ ಸಪೋರ್ಟ್ ತಗೊಂಡು ರಿಕವರಿ ಕೂಡ ಕಾಣ್ಬೋದು. ಓನ್ಲಿ ರಿಸ್ಕಿ ಟ್ರೇಡರ್ಸ್ ಈ ಲೆವೆಲ್ಸ್ ಕೂಡ ನಾವು ನೋಟ್ ಮಾಡ್ಕೊಂಡು 11,300 ಇಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಲ್ಲ ಲಾಂಗ್ ಪೊಸಿಷನ್ಸ್, ಇನ್ನು 11,300 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು 1 ಏಪ್ರಿಲ್ ಟ್ರೇಡ್ ಮಾಡಕ್ಕೆ ನೋಡೋಣ. ಇನ್ನು 2 ಏಪ್ರಿಲ್ 3rd ಹಾಗೂ 4th ಏಪ್ರಿಲ್ ಲೆವೆಲ್ಸ್ ಗಳ ಬಗ್ಗೆ ನಾವು ಕಮಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.